ನಡೀತೈತೆ ಅಲ್ಲಿ ಆರೋಪ ಕೊಡೋದಾವ ಇಲ್ಲದಲ್ಲ. ಅದಕ್ಕೆ ಕೆಲವೊಂದಿಷ್ಟು ಜನ ಉದಾಹರಣೆ ಕೊಡ್ತಾರೆ ಅವರು, ನಮ್ಮ ಅನುಭವಿಸಿದವರು ತಮ್ಮ ಅನುಭವಗಳು ಹೇಳ್ತಾರೆ. ಹೌದಪ್ಪ ಅಲ್ಲಿ ಜಾತಿ ಐತೈತಿ UPSC, ಆದರೆ KPSCಗಳು MPSCಗಳು ಅದಾವಲ್ಲ ಇವೆಲ್ಲ ಹೈದರಾಬಾದ್ ನಮ್ಮ ಇದ್ರದ್ದು ಆಂಧ್ರದ್ದು APSC ಇವೆಲ್ಲ ರಾಜ್ಯಗಳದ್ದು. ಇಲ್ಲಿ ಇರುವಷ್ಟೇ ಏನಪ್ಪ ಅಂದ್ರೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ತಮ್ಮವನ್ನು ತಗೊಳ್ಳೋದು ಮಾಡೋದು, ಮತ್ತು ಒಂದೇ ರೂಮ್ನಾಗ ಇದ್ದಂಥ 10-20 ಜನ ಪಾಸ್ ಆಗುವಂಥದ್ದು. ಇವು ಒಂಡ್ರೆ ಇವೆಲ್ಲನೂ ಹೆಂಗೆ ಆಗ್ತಾವೆಲ್ಲ ಅಂತೇಳಿ. ಮತ್ತು ರಿಟನ್ ಟೆಸ್ಟ್ದೊಳಗೆ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀನಿ ನಿಮಗೆ, UPSCದು ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿರ್ತಾರೆ. ಆದ್ರೆ ಪಾಸ್ ಆಗಿ ನೋಡ್ತಾರೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರ್ಬೋದು ಅಂತೇಳಿ ಅವರೆಲ್ಲೋ ಹೋಗಿ ನಿಂತಿರ್ತಾರೆ 10 ರ್ಯಾಂಕ್ 20 ರ್ಯಾಂಕ್. ಯಾಕೆ OBC ಇರ್ತಾರೆ, SC ಇರ್ತಾರೆ, ಮಾತ್ರ ಇರ್ತಾರೆ. ಅವ್ರಿಗೆ ಮಾರ್ಕ್ಸನ್ನು ಆ ಒಂದು ಸಂದರ್ಭದಲ್ಲೇ ಅಂದ್ರೆ ಈ ಒಂದು ಓರಲ್ ಅಂತೀವಿ ನಾವು, ಅದಕ್ಕೆ ಸಂದರ್ಶನದಲ್ಲೇ ಕಡಿಮೆ ಮಾಡ್ತಾರೆ, ತಮ್ಮ ಬೇಕಾದವ್ರು ಹೆಚ್ಚು ಹಾಕ್ತಾರೆ. ಇದು ಮೊದಲು KPSCಗೆ ಹೆಚ್ಚಿತ್ತು, ಈಗ UPSCಗೆ ಇದು ಅಂಟ್ಕೊಂಡದ್ದು ಇತ್ತೀಚಿನ ದಿನದಲ್ಲೇ. ಹೀಗಾಗಿ ಯೋಗ್ಯರ ಆಯ್ಕೆ ಎರಡೂ ಕಡೆ ಕಡಿಮೆ ಆದಿತ್ತೇನು, ಮೆರಿಟ್ ಕಡಿಮೆ ಆದಿತ್ತೇನು ಅಂತ ಪ್ರಶ್ನೆ. ಇದು ಹೋಗಲಾಡಿಸೋದು ಹೆಂಗೆ, ದೊಡ್ಡ ಪ್ರಶ್ನೆ ಇರುತ್ತೆ. ಸರ್ಕಾರ ಮಾಡಬೇಕು. ಸರ್ಕಾರ ಇದನ್ನು ಮಾಡಿದ್ರಿ. ಈಗ ಇಲ್ಲೆಲ್ಲ ನೋಡಿ ಕರ್ನಾಟಕದಲ್ಲೇ ಪ್ರಾಮಾಣಿಕರಪ್ಪ ಇದ್ದಿದ್ದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ. ಇವ್ರ ಕಾಲದಲ್ಲಿ ಯಾವ ಇಡ್ಲಿಕ್ಕಿತ್ತು ಮೊನ್ನೆ ನೋಡಿದ್ರಿ ನೀವು, ಲೋಕಸಭಾ ಆಯೋಗದ್ದು ಕ್ಲಾಸ್ 1 ಏನದು, ಅಲ್ಲೂ ಗಂದ್ರ ಡಿಸಿಷನ್ ಇನ್ನೂ ಆಗಿಲ್ಲ, ಹಂಗೆ ಮುಂದೆ ಆಗ್ತಾ ನಡೆದಾರೆ. ನಡೆದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟರು ಸಹಿತ ಎನ್ಕ್ವೈರಿ ಸರಿಯಾಗಿ ಆಗ್ತಾಯಿಲ್ಲ. ಹೀಗಾಗಿ ಈ ಏನು ನಮ್ಮ ರಾಜ್ಯ ಮಟ್ಟದ ಲೋಕಸಭಾ